ನಮಸ್ಕಾರ ರೀ ಎಲ್ಲರಿಗೂ. ಕುಕ್ ವಿತ್ ಸೌಮ್ಯ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ಕ್ಯಾರೆಟ್ನ ಉಪಯೋಗಿಸ್ಕೊಂಡು ಯಾವ ರೀತಿ ಸ್ಪೆಷಲಾಗಿ ಸ್ವೀಟ್ ಮಾಡ್ಬೋದು, ಕ್ಯಾರೆಟ್ ಪಾಯಸ ಮಾಡ್ಬೋದು ಹೆಂಗೆ ಅಂತ ಹೇಳಿ ತೋರಿಸ್ಕೊಡತ್ತೇನೆ. ಭಾಳ ಸುಲಭ. ಒಂದೇ ರೀತಿ ಪಾಯಸ ಮತ್ತು ನಾವು ಒಂದೇ ರೀತಿ ಸ್ವೀಟ್ಸ್ನ ತಿಂದು ಬೇಜಾರಾಗಿರ್ತೈತಿ. ಕ್ಯಾರೆಟ್ ನಮ್ಮ ಆರೋಗ್ಯಕ್ಕೂ ಭಾಳ ಚಲೋ. ಹಾಗಾಗಿ ಕ್ಯಾರೆಟ್ನ ಉಪಯೋಗಿಸ್ಕೊಂಡು ಯಾವ ರೀತಿ ದಿಢೀರ್ ಅಂಥೇಳಿ ರುಚಿಯಾಗಿರುವಂತಹ ಸ್ವೀಟ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡತ್ತೀನಿ. ಯಾರಾದರೂ ಗೆಸ್ಟ್ ಬಂದಾಗ ಮನೇಲಿ ಮಕ್ಕಳ ಬರ್ಡೇ ಇದ್ದಾಗೆಲ್ಲ ಇದನ್ನು ನೀವು ಮಾಡ್ಬೋದು. ಬರ್ರಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ. ಮೊದಲಿಗೆ ಕ್ಯಾರೆಟ್ ತುರಿದು ಇಟ್ಕೊಂಡೇನಿ. ಈ ಸೈಜ್ದು 4 ಕ್ಯಾರೆಟು ನೋಡಿರಿ, ಈ ರೀತಿ ಚೆಂದಾಗೆ ತುರಿದು ಇಟ್ಕೊಂಡೇನಿ. ಅದಾದಮೇಲೆ 2 ಗ್ಲಾಸಷ್ಟು ಹಾಲು ಬೇಕು. ನೋಡಿರಿ, ದ್ರಾಕ್ಷಿ ಮತ್ತು ಗೋಡಂಬಿ ಬಾದಾಮನ್ನ ತೊಗೊಂಡೇನಿ. ಬಾದಾಮನ್ನ ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊಂಡೇನಿ. ನಿಮಗೆ ಗೋಡಂಬಿ ದ್ರಾಕ್ಷಿ ಬಾದಾಮ್ ಇನ್ನೂ ಜಾಸ್ತಿ ಬೇಕು ಅಂದರೆ ನೀವು ಇನ್ನೂ ಜಾಸ್ತಿನ ಸೇರಿಸ್ಕೋಬೋದು. ಮತ್ತು ಸಿಹಿ ಯಾವ ರೀತಿ ಬೇಕಲ್ಲ ಅದಕ್ಕೆ ಅನುಗುಣವಾಗಿ ಸಕ್ಕರೆ ತೊಗೊಂಡೇನಿ. ನಿಮಗೆ ಇನ್ನೂ ಸ್ವಲ್ಪ ಸ್ವೀಟ್ ಆಗಿರಬೇಕಪ್ಪ, ಸಿಹಿಯಾಗಿರಬೇಕು ಅಂದ್ರೆ ಸಕ್ಕರೆ ಇನ್ನೂ ಒಂದು ಸ್ವಲ್ಪ ತೊಗೋಬೋದು. ಅದಾದಮೇಲೆ ಏಲಕ್ಕಿ ಪುಡಿ, ಹಾಗೆ 4 ಕ್ಯಾರೆಟ್ಗೆ 4 ಬ್ರೆಡ್ ತೊಗೊಂಡೇನೆ ನಾನು. 1 ಕ್ಯಾರೆಟ್ಗೆ 1 ಬ್ರೆಡ್, ಆ ಲೆಕ್ಕದೊಳಗೆ 4 ಕ್ಯಾರೆಟ್ಗೆ 4 ಬ್ರೆಡ್ ತೊಗೊಂಡೇನಿ. ಸ್ವೀಟ್ ಆದಮೇಲೆ ನೋಡಿರಿ ತುಪ್ಪ ಬೇಕೇ ಬೇಕು. ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸಿಗೆ ನಾವು ಕ್ಯಾರೆಟ್ ಪಾಯಸಕ್ಕೆ ಉಪಯೋಗಿಸ್ಕೋತೇವೆ. ಮೊದಲಿಗೆ ಸ್ನೇಹಿತರೆ, ಈಗ ನೋಡಿರಿ, ಬ್ರೆಡ್ ಏನು ನಾನು ತೊಗೊಂಡೇನಲ್ಲ ಅದ್ರ ಎಡ್ಜಸ್ನ ಕಟ್ ಮಾಡಿ ಇಟ್ಕೊತೇನೆ. ಈ ಸೈಡ್ ಏನು ಬ್ರೌನ್ ಕಲರ್ ಇರ್ತೈತಲ್ಲ ಇದನ್ನು ಕಟ್ ಮಾಡಿ ತೆಗೆದುಬಿಡಬೇಕು. ಮೇನ್ ಇವತ್ತಿನ ಕ್ಯಾರೆಟ್ ಪಾಯಸಕ್ಕೆ ಟೇಸ್ಟ್ ಕೊಡೋದಂದ್ರೆ ಬ್ರೆಡ್ ಅದ ಒಂದು ಎಕ್ಸ್ಟ್ರಾ ಟೇಸ್ಟ್ ಕೊಡ್ತೈತೆ ಅಂತ ಹೇಳ್ಬೋದು. ನೋಡಿರಿ, ಈ ಥರ ಬ್ರೌನ್ ಕಲರ್ ಏನೈತಲ್ಲ ಇದಷ್ಟು ತೆಗೆದಿಟ್ಕೊಂಡ್ಬಿಡೋನು. ಈಗ ನೆಕ್ಸ್ಟ್ ಏನಂದ್ರೆ ಇದನ್ನು ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡ್ಬಿಡೋನು ಬ್ರೆಡ್ನ. ನೋಡ್ರಿ, ಈ ರೀತಿ ಸಣ್ಣ ಸಣ್ಣ ಪೀಸ್ ಮಾಡಿ ಇಟ್ಕೊಂಡೇನಿ. ಹಾಗೆ ಸ್ನೇಹಿತರೆ, ಈಗ ಗೋಡಂಬಿ ದ್ರಾಕ್ಷಿ ಹುರ್ಕೊಳ್ಳೋನು. ಮೊದಲೇದಾಗಿ ನೋಡ್ರಿ, ಈಗ ಎಲ್ಲ ಡ್ರೈ ಫ್ರೂಟ್ಸ್ನು ನಾನು ತುಪ್ಪದೊಳಗೆ ಫ್ರೈ ಮಾಡ್ಕೊಳತ್ತೇನೆ. ಯಾವುದೇ ಸ್ವೀಟು ಈ ತುಪ್ಪ ಮತ್ತು ಗೋಡಂಬಿ ಈ ಡ್ರೈ ಫ್ರೂಟ್ಸ್ ಇಲ್ಲ ಅಂದ್ರೆ ಅದು ಪರಿಪೂರ್ಣ ಅನ್ಸ್ಕೊಳ್ಳೋದಿಲ್ಲ. ನೋಡ್ರಿ, ನಾವು ಎಷ್ಟು ಜಾಸ್ತಿ ಹಾಕ್ತೇವಲ್ಲ ಅಷ್ಟು ಒಂದು ಒಳ್ಳೆ ಟೇಸ್ಟು ಬರ್ತೈತಿ. ಚೆಂದಾಗೆ ನೋಡ್ರಿ ಲೈಟಾಗೆ ಫ್ರೈ ಮಾಡ್ಕೊಳತ್ತೇನೆ. ಒಂಚೂರು ಕಲರ್ ಚೇಂಜ್ ಆಗ್ತೈತೆ ಅನ್ನೋಷ್ಟೊತ್ತಿಗೆ ತೆಗೆದುಬಿಡೋನು. ನೋಡ್ರಿ, ಇಷ್ಟು ಫ್ರೈ ಆದ್ರೆ ಸಾಕು, ತೆಗೆದುಬಿಡ್ತೇನೆ ಈಗ ನಾನು ಒಂದು ಪ್ಲೇಟ್ಗೆ. ಬ್ರೆಡ್ ಸೇರಿಸ್ಕೊಳತ್ತೇನೆ. ಆದಷ್ಟು ಸಣ್ಣ ಉರಿ ಒಳಗನ ಫ್ರೈ ಮಾಡ್ಕೊರಿ, ಬೇಗ ಹೊತ್ತು ಬಿಡ್ತೈತಿ. ಬ್ರೆಡ್ ಆಗಲಿ ಡ್ರೈ ಫ್ರೂಟ್ಸ್ ಆಗಲಿ ಒಂಚೂರು ತುಪ್ಪದೊಳಗೆ ಫ್ರೈ ಮಾಡ್ಕೊಂಡು ಸಾಕು. ಬ್ರೆಡ್ ಪೀಸಸ್ಸು ತುಪ್ಪ ಎಲ್ಲ ಹಿಡಿಬೇಕು, ಅಷ್ಟಾದ್ರೆ ಸಾಕು. ನೋಡಿರಿ, ತುಪ್ಪ ಎಲ್ಲ ಹಿರ್ಕೊಂಡತ್ತಿ ಬ್ರೆಡ್ಡು ಸಾಕೀಗ ತೆಗೆದುಬಿಡೋನು. ಇನ್ನು ಮತ್ತೆ ಬ್ರೆಡ್ ಪೀಸಸ್ ಹೊತ್ತು ಬಿಡ್ತಾವೆ. ಡ್ರೈ ಫ್ರೂಟ್ಸ್ ಏನು ಹಾಕಿನಲ್ಲ ಅದೇ ಪ್ಲೇಟಿಗೆ ಬ್ರೆಡ್ ಪೀಸಸ್ಸನ್ನು ಸೇರಿಸ್ಕೊಳತ್ತೇನೆ. ಹಾಗೆ ಸ್ನೇಹಿತರೆ, ಈಗ ಕ್ಯಾರೆಟ್ನು ಒಂಚೂರು ತುಪ್ಪ ಹಾಕಿ ಹುರ್ಕೊಳ್ಳೋನು. ಯಾಕಂದ್ರೆ ಡೈರೆಕ್ಟಾಗಿ ಪಾಯಸ ಮಾಡ್ಕೊಂಡ್ಬಿಟ್ರೆ ಕ್ಯಾರೆಟ್ದು ಹಸಿ ವಾಸನೆ ಹೋಗೋದಿಲ್ಲ. ಒಂಚೂರು ಬೆಚ್ಚಗೆ ಹಾಕ್ಬೇಕು ಸಾಕಷ್ಟು. ಒಂದು ಚಮಚದಷ್ಟು ತುಪ್ಪ ಸೇರಿಸ್ಕೊಳತ್ತೇನೆ ಸಾಕು. ಆಲ್ರೆಡಿ ಡ್ರೈ ಫ್ರೂಟ್ಸ್ ಆಗಲಿ ಈ ಬ್ರೆಡ್ ಪೀಸಸ್ ಆಗಲಿ ತುಪ್ಪದೊಳಗೆ ಹುರ್ಕೊಂಡಿರೋದ್ರಿಂದ ಜಸ್ಟ್ 1 ಚಮಚ ತುಪ್ಪ ಹಾಕಿ ಕ್ಯಾರೆಟ್ ತುರಿನ ಹುರ್ಕೋಬೇಕು.
ಆದಷ್ಟು ತಳ ದಪ್ಪಿರೋದನ್ನು ತೊಗೋರಿ, ಬೇಗ ಹೊತ್ಬಿಡ್ತೈತಿ. ಹಾಗಾಗಿ ಸ್ವಲ್ಪ ಲೈಟಾಗಿ ಒಂಚೂರು ಘಮ ಬರೋಕ್ಕೆ ಶುರು ಆಯ್ತಪ್ಪ ಅನ್ನೋಷ್ಟೊತ್ತಿಗೆ ಕ್ಯಾರೆಟ್ ತುರಿನ ತೆಗೆದು ಬಿಡಬೇಕು. ಹಾಗೆ ಸ್ನೇಹಿತರೆ, ಒಂದು 5 ನಿಮಿಷ ಸಣ್ಣ ಉರಿ ಒಳಗೆ ಕ್ಯಾರೆಟ್ನ ಹುರ್ಕೊಂಡತ್ತಿ. ಇಷ್ಟು ಹುರ್ಕೊಂಡ್ರೆ ಸಾಕು. ಕ್ಯಾರೆಟನ್ನು ಕೂಡ ನಾವು ಕ್ಯಾರೆಟ್ ತುರಿನೂ ಕೂಡ ಒಂದು ಪ್ಲೇಟಿಗೆ ತೆಗೆದು ಬಿಡೋಣ. ನೋಡಿರಿ, ಒಂದು ಪ್ಲೇಟಿಗೆ ತಕ್ಕೊಂಡೇನಿ. ಹಾಗೆ ಸ್ನೇಹಿತರೆ, ಆಲ್ರೆಡಿ ಯಾವ ಕಡಾಯಿ ಒಳಗೆ ನಾವು ಎಲ್ಲ ಇಂಗ್ರೀಡಿಯೆಂಟ್ಸ್ನು ಫ್ರೈ ಮಾಡ್ಕೊಂಡೇವಲ್ಲ, ಅದೇ ಕಡಾಯಿಗೆ ಹಾಲು ಸೇರಿಸ್ಕೊಳತ್ತೀನಿ. 2 ಗ್ಲಾಸ್ ಅಷ್ಟು ಹಾಲು. ಹಾಗೆ ಸ್ನೇಹಿತರೆ, ಹಾಲು ಒಂದು ಕುದಿ ಚೆಂದಾಗೆ ಕುದಿ ಬರಬೇಕು, ಅಲ್ಲಿವರೆಗೂ ನಾವು ಕುದಿಯಾಕೆ ಬಿಡೋನು. ಹಾಗೆ ಸ್ನೇಹಿತರೆ ನೋಡಿರಿ, ಹಾಲು ಚೆಂದಾಗೆ ಕುದಿ ಬಂದತಿ. ಈಗ ಕ್ಯಾರೆಟ್ನ ಸೇರಿಸ್ಕೊಳ್ಳೋನು, ತುರಿದು ಇಟ್ಕೊಂಡಿರುವಂಥ ಕ್ಯಾರೆಟ್ನ. ಹಂಗೆ ಆಲ್ರೆಡಿ ಬ್ರೆಡ್ ಪೀಸಸ್ ಏನು ನಾವು ತುಪ್ಪದೊಳಗೆ ಫ್ರೈ ಮಾಡಿ ಇಟ್ಕೊಂಡೇವಲ್ಲ, ಅದನ್ನು ಮತ್ತು ಡ್ರೈ ಫ್ರೂಟ್ಸ್ನ ಎಲ್ಲ ಸೇರಿಸಿನೇ ನಾನು ಸೇರಿಸ್ಕೊಳತ್ತೇನೆ. ಈಗ ಚೆಂದಾಗೆ ಕುದಿಸ್ಕೋಬೇಕು. ಈ ಬ್ರೆಡ್ ಪೀಸಸ್ ಪೂರ್ತಿಯಾಗಿ ಹಾಲು ಜೊತೆ ಕುದ್ದು ಒಂಥರ ಸ್ಮ್ಯಾಶ್ ಆದಂಗೆ ಆಗ್ಬೇಕು, ಅಲ್ಲಿವರೆಗೂ ಕುದಿಸ್ಕೋಬೇಕಾಗ್ತತಿ. ಈಗ ಒಂದು 5 ನಿಮಿಷ ಕ್ಯಾರೆಟು ಮತ್ತು ಬ್ರೆಡ್ ಪೀಸಸ್ ಚೆಂದಾಗೆ ಕುದಿ ಬರೋವರೆಗೂ ಬಿಡೋನು. ಹಾಗೆ ಸ್ನೇಹಿತರೆ ನೋಡಿರಿ, ಕ್ಯಾರೆಟ್ ಪೂರ್ತಿಯಾಗಿ ಹಾಲು ಜೊತೆ ಕುದ್ದತಿ. ಈಗ ಫೈನಲ್ ಆಗಿ ಸಕ್ಕರೆ ಸೇರಿಸ್ಕೊಳ್ಳೋನು. ಸ್ವಲ್ಪ ಇದ್ರಾಗ ನಾನು ಪೂರ್ತಿಯಾಗಿ ಹಾಕತ್ತಿಲ್ಲ, ಇಷ್ಟೇ ಹಾಕತ್ತೇನೆ. ಯಾಕಂದ್ರೆ ಕ್ಯಾರೆಟು ಸಿಹಿ ಇರ್ತೈತಿ ಮತ್ತು ಬ್ರೆಡ್ ಪೀಸಸ್ನೂ ಸಿಹಿ. ಸಕ್ಕರೆ ಜಾಸ್ತಿ ಆದ್ರೆ ಬಾಯಿ ಕಟ್ಟಿದಂಗೆ ಅನಿಸ್ತೈತಿ. ಹಾಗಾಗಿ ಸಕ್ಕರೆ ಮತ್ತು ಈಗ ಲಾಸ್ಟು ಏಲಕ್ಕಿ ಪುಡಿ ಸೇರಿಸ್ಕೊಳತ್ತೇನೆ. ಈಗ ಫೈನಲ್ ಆಗಿ ಒಂದು ರೌಂಡು ಸಕ್ಕರೆ ಚೆಂದಾಗೆ ಮಿಕ್ಸ್ ಆಗಬೇಕು, ಅಲ್ಲಿವರೆಗೂ ಒಂದು 2 ನಿಮಿಷ ಕುದಿಸ್ಕೋಬೇಕಷ್ಟ. ನಾನು ಸಕ್ಕರೆ ಯಾಕೆ ಲಾಸ್ಟ್ ಹಾಕಿದ್ದೇನೆ ಅಂದ್ರೆ, ಯಾವುದೇ ಪದಾರ್ಥಕ್ಕೆ ನಾವು ಮೊದಲೇ ಸಕ್ಕರೆ ಹಾಕಿ ಕುದಿಸೋಕೆ ಹೋದ್ರೆ ಕುದಿಯೋದಿಲ್ಲ, ಒಂಥರ ಕಬ್ಬೇರ್ದಂಗೆ ಅನಿಸ್ತೈತಿ. ಲಾಸ್ಟ್ ಒಳಗೆ ಹಾಕಿದ್ರೆ ಚೆಂದಾಗೆ ಮಿಕ್ಸ್ ಆಗ್ತೈತಿ. ಮತ್ತು ಆಲ್ರೆಡಿ ಕ್ಯಾರೆಟ್ ಚೆಂದಾಗೆ ಕುದಿರೋದ್ರಿಂದ ಇನ್ನೇನು ಟೆನ್ಷನ್ ಇಲ್ಲ, ಸಕ್ಕರೆ ಅಷ್ಟು ಮಿಕ್ಸ್ ಮಾಡ್ಕೊಂಡ್ಬಿಡ್ಬೋದು. ಒಂದು 2 ನಿಮಿಷ ಆದ್ರೆ ಸಕ್ಕರೆ ಪೂರ್ತಿಯಾಗಿ ಕ್ಯಾರೆಟ್ ಜೊತೆ ಮಿಕ್ಸ್ ಆಗ್ತೈತಿ. ಹಾಗೆ ಸ್ನೇಹಿತರೆ ನೋಡ್ರಿ, ಸಕ್ಕರೆ ಪೂರ್ತಿಯಾಗಿ ಮಿಕ್ಸ್ ಆಗೈತಿ. ಕ್ಯಾರೆಟ್ ಪಾಯಸ ಕೂಡ ರೆಡಿ ಆಯಿತು. ನಿಜವಾಗ್ಲೂ ಟೇಸ್ಟಿಯಾಗಿರ್ತೈತಿ. ಮಕ್ಕಳು ಹಂಗೆ ಕ್ಯಾರೆಟ್ ಕೊಟ್ರೆ ಯಾರು ಇಷ್ಟಪಟ್ಟು ತಿನ್ನೋದಿಲ್ಲ. ಈ ರೀತಿ ಕ್ಯಾರೆಟ್ ಪಾಯಸ ಮಾಡಿಕೊಟ್ರೆ ಒಂಥರ ಡಿಫ್ರೆಂಟ್ ಟೇಸ್ಟು ಇರ್ತೈತಿ ಮತ್ತು ಇಷ್ಟಪಟ್ಟು ತಿಂತಾರೋ. ನೀವು ವಾರದೊಳಗೆ 1-2 ಸಾರಿ ಆರಾಮಾಗಿ ಈ ಕ್ಯಾರೆಟ್ ಪಾಯಸನ ಮಾಡಿಕೊಡ್ಬೋದು. ಮಕ್ಕಳಿಂದ ಹಿಡಿದು ಎಲ್ಲ ವಯಸ್ಸಾದವ್ರವರೆಗೂ ಕೂಡ ಇಷ್ಟಪಟ್ಟು ತಿಂತಾರೆ ಇದನ್ನು. ಈಗ ಫೈನಲ್ ಆಗಿ ಒಂಚೂರು ಟೇಸ್ಟ್ ಮಾಡಿ ಹೇಳ್ತೇನೆ ಯಾವ ರೀತಿ ಬಂದತ್ತೆ ಅಂಥೇಳಿ. ಬಿಸಿ ಬಿಸಿಯಾಗಿಯೂ ತಿನ್ಬೋದು, ಇಲ್ಲ ಅಂದರೆ ನೀವು ಒಂಚೂರು ಇದು ತಣ್ಣಗಾದ್ಮೇಲೆ ಫ್ರಿಜ್ ಒಳಗಿಟ್ಟು ಈ ಬೇಸಿಗೆ ಟೈಮ್ ಒಳಗೆ ಒಂಥರ ಇನ್ನೂ ಕೂಲಾಗಿ ತಂಪು ಮಾಡ್ಕೊಂಡು ತಿಂದ್ರೆ ಇನ್ನೂ ಟೇಸ್ಟಾಗಿರ್ತೈತಿ. ನೋಡಿರಿ, ಈಗ ನಾನೀಗ ಟೇಸ್ಟ್ ಮಾಡಿ ಹೇಳ್ತೇನೆ ಹೆಂಗೆ ಬಂದತ್ತೆ ಅಂತೇಳಿ. ನಿಜವಾಗ್ಲೂ ಚಲೋ ಬಂದೈತಿ. ನಾನು ಸಕ್ಕರೆ ಅಷ್ಟು ಜಾಸ್ತಿ ಹಾಕಿಲ್ಲ. ಈ ಕೆಲವೊಬ್ಬರೆಲ್ಲ ಒಂಥರ ಭಾಳ ಸ್ವೀಟಾಗಿ ತಿನ್ನೋಕೆ ಇಷ್ಟಪಡ್ತಾರೋ ಅಂಥವರು ಬೇಕು ಅಂದರೆ ಇನ್ನೊಂಚೂರು ಸಕ್ಕರೆ ಸೇರಿಸ್ಕೋಬೋದು. ನಾನು ಮಾಡಿರೋದು ಪೂರ್ತಿ ಸ್ವೀಟ್ ಥರನೂ ಅನಿಸ್ವಲ್ತು, ಪೂರ್ತಿ ಸಕ್ಕರೆ ಇಲ್ಲ ಅನ್ನೋ ಥರನೂ ಇಲ್ಲ, ಮೀಡಿಯಮ್ ಆಗೈತಿ. ಸೊ ನಮ್ಮ ಮನೇಲಿ ಎಲ್ಲರೂ ಈ ರೀತಿ ಇಷ್ಟಪಡೋದ್ರಿಂದ ನಾನು ಈ ರೀತಿ ಮಾಡೇನಿ. ನೀವು ಕೂಡ ಇದೇ ರೀತಿ ಟ್ರೈ ಮಾಡ್ಬೋದು. ಹಾಗೆ ಸ್ನೇಹಿತರೆ ನೋಡಿದ್ರಲ್ಲ ಇವತ್ತಿನ ಸ್ಪೆಷಲ್ ಕ್ಯಾರೆಟ್ ಪಾಯಸ ಯಾವ ರೀತಿ ಮಾಡ್ಬೋದು ಅಂತ. ನಿಮ್ಗೆಲ್ರಿಗೂ ಇವತ್ತಿನ ರೆಸಿಪಿ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೇನೆ. ಭಾಳ ಅಂದ್ರೆ ಭಾಳ ಸುಲಭವಾಗಿ ಮಾಡ್ಬೋದು ಇದನ್ನು.
ಮತ್ತು ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡ್ರಿ. ಮತ್ತಷ್ಟು ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಹೀಗೆ ನೋಡ್ತಾ ಇರಿ. ಮತ್ತು ಸಿಗೋಣ ಮತ್ತೊಂದು ಹೊಸ ಈಸಿ ರೆಸಿಪಿ ಜೊತೆ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು. ಧನ್ಯವಾದ.